ನಮಸ್ಕಾರ ಸ್ನೇಹಿತರೆ. ಕೋಲ್ಕತ್ತಾದ TMC ಆಫೀಸ್ನಲ್ಲಿ ಮಮತಾ ಬ್ಯಾನರ್ಜಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ತಮ್ಮ ಆಕ್ರೋಶವನ್ನು BJPಯ ವಿರುದ್ಧ ಹಾಗೂ ಎಲೆಕ್ಷನ್ ಕಮಿಷನ್ನ ವಿರುದ್ಧ ಮತ್ತು ಕೋರ್ಟ್ನ ವಿರುದ್ಧವೂ ಕೂಡ ಹೊರಹಾಕ್ತಾ ಇದ್ದಾರೆ. ಮೊದಲನೇದಾಗಿ ಅವರು ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡೋದಿಲ್ಲ ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಒಂದು ರೀತಿಯಾಗಿ BJP ಮತ್ತು ಎಲೆಕ್ಷನ್ ಕಮಿಷನ್ ಇಬ್ಬರು ಸೇರಿ ಮತಗಳ್ಳತನ ಮಾಡಿ ಈ ಚುನಾವಣೆಯನ್ನು ಗೆದ್ದಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ನೀಡಲ್ಲ, ನೀವೇನು ಮಾಡ್ಕೊತೀರ ಮಾಡ್ಕೊಳ್ಳಿ, ನನಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂಥೇಳಿ ಮಮತಾ ಬ್ಯಾನರ್ಜಿ ಜೊತೆಗೆ ಅಭಿಷೇಕ್ ಬ್ಯಾನರ್ಜಿ ಸಹ ಕುಂತಿದ್ದಾರೆ ಪಕ್ಕದಲ್ಲಿ. ಅಭಿಷೇಕ್ ಬ್ಯಾನರ್ಜಿಯವರ ಮುಖವನ್ನು ನೋಡಬೇಕು ನೀವು. ಯಾರು ಮೇ 4ನೇ ತಾರೀಕು ಅಮಿತ್ ಶಾ ಅವರಿಗೆ ಚಾಲೆಂಜನ್ನು ಮಾಡಿದಾರಲ್ಲ, ಬನ್ನಿ ಇಲ್ಲಿ ಮೇ 4ಕ್ಕೆ ಅಂದರೆ ಕೌಂಟಿಂಗ್ ನಡೆಯೋದಿನ ಇಲ್ಲೇ ಇರ್ತೀರ ಅಮಿತ್ ಶಾ ಅವರೇ ಅಂತೇಳಿ ಚಾಲೆಂಜ್ ಮಾಡಿದಾರಲ್ಲ ಅಭಿಷೇಕ್ ಬ್ಯಾನರ್ಜಿ, ಅವರ ಮುಖಗಳನ್ನು ಒಮ್ಮೆ ನೋಡಬೇಕು ನೀವು. ಒಂದು ರೀತಿ ಹೈ ಡ್ರಾಮಾ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಕೋಲ್ಕತ್ತಾದ TMC ಆಫೀಸ್ನಲ್ಲಿ. ಅಲ್ಲಿ ಪತ್ರಕರ್ತರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದಾರೆ. ಇವರ ವಾದ ಒಂದೇ, 100 ಸ್ಥಾನಗಳು ನಾವು ಗೆಲ್ಲಬೇಕಿತ್ತು, ಅದನ್ನು BJPಯವರು ಕತ್ಕೊಂಡಿದ್ದಾರೆ, ಓಟ್ ಚೋರಿ ಮಾಡಿದ್ದಾರೆ. ಇವರ ಪ್ರಮುಖವಾಗಿ SIR ಪ್ರಕ್ರಿಯೆ, ರಾಹುಲ್ ಗಾಂಧಿಯವರು ಕೂಡ ಅದೇ ವಾದವನ್ನು ಮಾಡ್ತಾ ಇದ್ದಾರೆ. SIR ಪ್ರಕ್ರಿಯೆಯಿಂದ ಪಶ್ಚಿಮ ಬಂಗಾಳದಲ್ಲಿ BJP ಗೆಲುವನ್ನು ಸಾಧಿಸಿದೆ ಅಂತ. ಅದಕ್ಕೆ ಬರೋಣ, ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಬರೋಣ. ಆ ಥರ ಇಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತು ಚುನಾವಣಾ ಏಜೆಂಟ್ಸ್ಗಳು, BJPಯ ಚುನಾವಣಾ ಏಜೆಂಟ್ಸ್ಗಳು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನಮ್ಮ ಚುನಾವಣೆಯ ಏಜೆಂಟ್ಸ್ಗಳನ್ನು ಒಳಗಡೆ ಬಿಡಲಿಲ್ಲ, ಭವಾನಿಪುರದಲ್ಲಿ ನನ್ನ ಮೇಲೆ ಹಲ್ಲೆ ನಡೆಯುವ ಯತ್ನ ಆಯಿತು. ಇವೆಲ್ಲ ರೀತಿ ಒಂದು ರೀತಿ ಕಟ್ಟುಕತೆಯನ್ನು ಹೇಳ್ತಾ ಇದ್ದಾರೆ ಅನ್ಕೋಬೋದು ನೀವು. ಆ ರೀತಿ ಘಟನೆಗಳನ್ನ ಯಾವುದು ನೋಡಿಲ್ಲ ನಾವು. ಭವಾನಿಪುರದಲ್ಲಿ 15,000 ಮತಗಳ ಅಂತರದಿಂದ ಮಮತಾ ಬ್ಯಾನರ್ಜಿ ಸೋತಿರುವಂಥದ್ದು ಹೀನಾಯ ಸೋಲಿದು, ಹೀನಾಯದಲ್ಲಿ ಹೀನಾಯ ಸೋಲು. ಯಾಕೆ ಕಾಲಚಕ್ರ ಹಿಂಗೆ ತಿರುಗತ್ತೆ ಅಂತೇಳಿ ಹೇಳ್ತಾರಲ್ಲ, ಅದೇ ನೋಡಿ ಆಗಿರೋದಿಲ್ಲಿ. 21ರಲ್ಲಿ ನಂದಿ ಗ್ರಾಮಕ್ಕೂ ಮಮತಾ ಬ್ಯಾನರ್ಜಿಗೂ ಸಂಬಂಧವೇ ಇರಲಿಲ್ಲ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಕ್ಷೇತ್ರಕ್ಕೋಗಿ ಸುವೇಂದ್ರ ಅಧಿಕಾರಿ ವಿರುದ್ಧ ತೊಡೆತಟ್ಟಿದ್ರು. ಏನಾಯ್ತಲ್ಲಿ, ಸುವೇಂದ್ರ ಅಧಿಕಾರಿ ಪುನಃ ಗೆದ್ದರು. ಭವಾನಿಪುರದಲ್ಲಿ ಅವರ ಸ್ವಕ್ಷೇತ್ರ, ಅಮಿತ್ ಶಾ ಅವರ ಒತ್ತಾಯದಂತೆ ಸುವೇಂದ್ರ ಅಧಿಕಾರಿ ಅಮಿತ್ ಶಾ ಅವರ ಜೊತೆನೇ ನಾಮಿನೇಷನ್ ಫೈಲ್ ಮಾಡಿದ್ರು. 15,000 ಲೀಡನ್ನು ಕೊಟ್ಟಿದ್ದಾರೆ. ಇಷ್ಟು ವರ್ಷಗಳ ಕಾಲ ಅಲ್ಲಿನ ಜನ ಹೃದಯಪೂರ್ವಕವಾಗಿ ಮಮತಾ ಬ್ಯಾನರ್ಜಿಯನ್ನು ಬೆಂಬಲಿಸ್ತಿದ್ದಲ್ಲ, ಹೆದರಿಕೆಗೆ, ಭಯಕ್ಕೆ, ಆತಂಕಕ್ಕೆ ಹೆದರಿ ಮಮತಾ ಬ್ಯಾನರ್ಜಿ ಅವರಿಗೆ ಮತವನ್ನು ಚಲಾಯಿಸ್ತಿದ್ರು ಅನ್ನೋದು ಈ ಚುನಾವಣೆಯಲ್ಲಿ ಪುರುವಾಯಿತು ಈ ಚುನಾವಣೆಯಲ್ಲಿ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಎಲ್ಲಿಯ ತನಕ ಅಲ್ಲಿ ಒಂದು ಭದ್ರತೆಯಿಂದ ಮತ್ತು ಗಲಭೆ ರಹಿತವಾಗಿ, ಹಿಂಸಾಚಾರ ರಹಿತವಾಗಿ ಮತದಾನ ನಡೆಯುತ್ತೆ, ಅಲ್ಲಿಯ ತನಕ ಕೂಡ ಮಮತಾ ಕೋಟೆಯನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅಲ್ಲಿ. ಯಾಕೆ? ಜನರು ಓಟ್ ಮಾಡಲಿಕ್ಕೆ ಬರಲ್ಲ ಒಂದು, ಜೊತೆಗೆ ಓಟ್ ಮಾಡೋಕ್ಕೆ ಬಂದರೂ ಸಹ ಅವರಿಗೆ ದಬ್ಬಾಳಿಕೆ ಹಾಕ್ತಾರೆ, ಮತಗಟ್ಟೆಯ ಬಳಿನ ಅವರಿಗೆ ವಾರ್ನ್ ಮಾಡ್ತಾರೆ. ಇವೆಲ್ಲ ಕಥೆಗಳು ದೊಡ್ಡದಿದೆ, ತುಂಬ ದೊಡ್ಡದಿದೆ. 21ರಲ್ಲಿ ಏನೇನು ನಡೀತು ಅನ್ನೋದನ್ನು ಒಂದು ವಿಡಿಯೋದಲ್ಲಿ ನಾನು ವಿವರಿಸಿದೆ ನಿಮಗೆ. BJP ಕಾರ್ಯಕರ್ತರ ಹತ್ಯೆಗಳಾಯಿತು ಚುನಾವಣೆ ನಡೆದ ಮೇಲೆ. ಈಗಲೂ ಸಹ TMCಯ ಆಫೀಸ್ ಮೇಲೆ BJPಯವರಿಂದ ಬೆಂಕಿ ಹಾಕಿದ್ದಾರೆ ಅನ್ನೋಂಥ ಸುದ್ದಿಗಳನ್ನೇ ಬರ್ತಾ ಇತ್ತು. ಬಟ್ ಅಷ್ಟರ ಮಟ್ಟಿಗೆ ಏನೂ ಹೋಗಿಲ್ಲ. ಬಟ್ ಹಿಂಸಾಚಾರ BJPಯವರೇ ಮಾಡಲಿ, TMCಯವರೇ ಮಾಡಲಿ, ಅದು ಹಿಂಸಾಚಾರವೇ. ಅದನ್ನು ಹೊರತುಪಡಿಸಿ ನಾವೀಗ BJPಯಿಂದ ಪಶ್ಚಿಮ ಬಂಗಾಳದಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಒಂದು ಒಳ್ಳೆಯ ಆಡಳಿತ. ಬ್ರಿಟಿಷರು ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಪಶ್ಚಿಮ ಬಂಗಾಳ, ಅದೇ ರೀತಿಯಾಗಿ ಮತ್ತೊಮ್ಮೆ ಪಶ್ಚಿಮ ಬಂಗಾಳ ಲ್ಯಾಂಡ್ ಆಫ್ ಇಂಡಸ್ಟ್ರೀಸ್ ಆಗಲಿ ಅಂತ ನಿರೀಕ್ಷೆ ಇದೆ BJPಯಿಂದ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇಲ್ಲಿ ಮಮತಾ ಬ್ಯಾನರ್ಜಿ ಸೋಲನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಒಪ್ತಾ ಇಲ್ಲ ಅವರು. ರಾಹುಲ್ ಗಾಂಧಿ ಅವ್ರ ವಿಷಯಕ್ಕೆ ಬರೋಣ. SIR ಪ್ರಕ್ರಿಯೆಯನ್ನು ನಡೆಸಿ ಮತಗಳ್ಳತನ ಮಾಡಿ BJP ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮನ್ನು ಗೆದ್ದಿದೆ. ತಮಿಳುನಾಡಿನಲ್ಲಿ ಗೆದ್ದಂತಹ ವಿಜಯ್ ಅವರಿಗೆ ಅಭಿನಂದನೆಗಳು. ಕೇರಳದಲ್ಲಿ ಪ್ರಜಾಪ್ರಭುತ್ವದ ಗೆಲುವಾಗಿದೆ. ಈ ಓಟ್ ಚೋರಿ ಅಂತ ಅವರು ಬಿಹಾರದ ಚುನಾವಣೆ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಂದು ವಿಡಿಯೋ ಮಾಡಿದ್ದೆ, ನವೆಂಬರ್ 2ನೇ ವಾರ ಅನಿಸುತ್ತೆ. ಅದಕ್ಕೆ ಒಳ್ಳೆಯ ರೀತಿಯಾದಂಥ ರೆಸ್ಪಾನ್ಸ್ ಕೊಟ್ಟಿದ್ರು ಜನ. ಅದರಲ್ಲಿ ಒಂದು 5 ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಅವರಿಗೆ ಇಟ್ಟಿದ್ದೆ ನಾನು. ಯಾವ ರೀತಿಯಾಗಿ ಓಟ್ ಚೋರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ
ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೋಡಿಬೇಕಾಗಿರೋದನ್ನು. ಬಟ್ ಕೇರಳದಲ್ಲಿ ಪ್ರಜಾಪ್ರಭುತ್ವ ಗೆಲ್ತು, ವೆಸ್ಟ್ ಬೆಂಗಾಲ್ನಲ್ಲಿ ಮತಗಳ್ಳತನ ಮಾಡಿ BJP ಗೆಲ್ತು. ರಾಹುಲ್ ಗಾಂಧಿ ಅವರೇ, ಒಂದ್ಸಲ ವಿಮರ್ಶೆ ಮಾಡಿ ನೀವೇ. ನಮ್ಮ ಸೋಲಿಗೆ ಕಾರಣ ಏನು? ನಾನು ನಿಮಗೆ ಅಸ್ಸಾಂ ಬಗ್ಗೆ ಮಾತನಾಡ್ತೀನಿ. ಅಸ್ಸಾಂನಲ್ಲಿ ಏನಾಯ್ತು ರೀ? ಗೌರವ್ ಗೊಗೊಯ್ ನೇತೃತ್ವದಲ್ಲಿ ನಿಮ್ಮ ಪಕ್ಷ, ನಿಮ್ಮ ಪ್ರಭಾವಿ ನಾಯಕರು, ಹಾಲಿ ಶಾಸಕರು, ಮಾಜಿ ACCC ಘಟಕದ ಅಧ್ಯಕ್ಷರು, ಮಾಜಿ ಸಂಸದರು, ACCC ಕಾರ್ಯದರ್ಶಿಗಳು ಎಲ್ಲರೂ BJPಗೆ ಹೋಗಿ ಸೇರ್ಕೊಂಡ್ರೆ. ಯಾಕೆ ಸೇರ್ಕೊಂಡ್ರು ಅವರು? ಏನು ತಪ್ಪಿತ್ತು ನಿಮ್ಮ ಪಾರ್ಟಿಲಿ? ಹಾಗಾಗಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಬಂತು. ಅಲ್ಲಿ ಅದರ ಆ್ಯಂಟಿ ಇನ್ಕಂಬೆನ್ಸಿ ಎಲ್ಲ ಇತ್ತಾ? ಇರಲಿಲ್ಲ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಅಲ್ಲೇ ನೆನಪಾಗಲ್ಲ ನಿಮಗೆ. ಕೇರಳದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಎಲ್ಲ ಇತ್ತು ರೀ. ತಮಿಳ್ನಾಡು ಜನ ಬದಲಾವಣೆ ಬಯಸ್ತಾ ಇದ್ರು, ಆದರೆ ಪಶ್ಚಿಮ ಬಂಗಾಳದಲ್ಲಿ ಓಟ್ ಚೋರಿ ಮಾಡಿಬಿಟ್ರು, ಅಸ್ಸಾಂನಲ್ಲಿ ಓಟ್ ಚೋರಿ ಮಾಡಿಬಿಟ್ರು. SIR ಪ್ರಕ್ರಿಯೆ ಅಲ್ವಾ? 2 ರಾಜ್ಯಗಳಿಗೆ ಆಗಿರೋದು SIR ಪ್ರಕ್ರಿಯೆ, ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ. ಕೇರಳದಲ್ಲೂ SIR ಆಗಿಲ್ಲ, ತಮಿಳ್ನಾಡಲ್ಲಿ SIR ಆಗಿಲ್ಲ. ಕಾಂಗ್ರೆಸ್ನ ಕಥೆ ಏನಾಗಿದೆ ಅಂತ ಹೇಳಿದ್ರೆ, ಕನ್ನಡಿ ಮುಂದೆ ಮುಖ ನೋಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಅವರು, ಕನ್ನಡಿಗೆ ಒರೆಸ್ತಾ ಇದ್ದಾರೆ ಅವರು. ಮುಖದ ಕಳೆ ನೋಡಿ ಕನ್ನಡಿಗೆ ಒರೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.